ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ನಾವು SSLC ಮ್ಯಾಥ್ಸ್ ಕೀ ಆನ್ಸರ್ಸ್ 2024 ಇದು ಪಾರ್ಟ್ 3 ವೀಡಿಯೋಲಿದ್ದೀವಿ. ಆಲ್ರೆಡಿ ನಂದು 2 ವೀಡಿಯೋಸು ಇದು ರಿಲೇಟೆಡ್ ಬಂದಿದೆ. ಅದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ನಾನು ದ ರಿಮೈನಿಂಗ್ ಕ್ವಶನ್ಸ್ ವಿಚ್ ವಾಸ್ ಲೆಫ್ಟ್ ಬಿಹೈಂಡ್ ಇಟ್ ಹ್ಯಾಸ್ ಬೀನ್ ಸಾಲ್ವ್. Now let's move to the next problem, that is question number 30. Question number 30, age of mother is twice the square of the age of her son. After 8 years, mother's age becomes 4 years more than the thrice of age of her son. ಫೈಂಡ್ ದೇರ್ ಪ್ರೆಸೆಂಟೇಜಸ್. ಈಗ ಈ ಕ್ವಶನ್ ಓದಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಫುಲ್ ಕಾಂಪ್ಲಿಕೇಟೆಡ್ ಇದೆ ಅಂತ ನಿಮಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಇದನ್ನು ಅಟೆಂಡ್ ಮಾಡೋಕ್ಕೂ ಕೂಡ ಹೋಗಿರಲ್ಲ. ಬಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಇದು ಒಂದು ವರ್ಡ್ ಪ್ರಾಬ್ಲಮ್ ಆಗಿದೆ. ಇದನ್ನು ಹೇಗೆ ಮಾಡ್ತೀರಾ, ಇಲ್ಲಿ ನೋಡಿ. ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ಗಿವನ್ ಥಿಂಗ್. ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಗಿವನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಬೇಕು. ದಟ್ ಈಸ್ ಏಜ್ ಆಫ್ ದ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ದ ಏಜ್ ಆಫ್ ಹರ್ ಸನ್. ಈಗ ಏಜ್ ಎಷ್ಟೋ ಇದೆ ನಿಮಗೆ ಗೊತ್ತಿಲ್ಲ. ಸೊ ಲೆಟ್ ಏಜ್ ಆಫ್ ಸನ್ ಈಸ್ ಈಕ್ವಲ್ ಟು ಎಕ್ಸ್ ಇಯರ್ಸ್. ಈಗ ಏಜ್ ಆಫ್ ಸನ್ ಎಕ್ಸ್ ಇಯರ್ಸ್ ಅಂತ ತಗೊಂಡ್ರೆ ಏಜ್ ಆಫ್ ಮದರ್ ಏನಾಗುತ್ತೆ, ಅವ್ರು ಕೊಟ್ಟಿದ್ದಾರೆ ಏಜ್ ಆಫ್ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ದ ಏಜ್ ಆಫ್ ಹರ್ ಸನ್. ಮದರ್ ಏಜ್ ಏನಾಗುತ್ತೆ, ಮದರ್ ಏಜ್ ವಿಲ್ ಬಿಕಮ್ ಟ್ವೈಸ್, ಓಕೆ, ಟ್ವೈಸ್ ದ ಏಜ್ ಆಫ್ ದ ಸ್ಕ್ವೇರ್ ಆಫ್ ಹಿಸ್ ಸನ್. ಅರ್ಥ ಆಯ್ತಾ? ಈಗ ಇದು ಮದರ್ ಏಜ್, ಇದು ಸನ್ ಏಜ್. ಸೊ ಇದು ಇಂಪಾರ್ಟೆಂಟ್, ಫಸ್ಟ್ ಇದು ಬರ್ಕೊಳ್ಳೋದು. ಆಮೇಲೆ ಕ್ವಶನ್ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಆಫ್ಟರ್ 8 ಇಯರ್ಸ್, ಆಫ್ಟರ್ 8 ಇಯರ್ಸ್, ಈಗ 8 ವರ್ಷದ ನಂತರ ಏನಾಗುತ್ತೆ ಅಂದರೆ 8 ಇಯರ್ಸ್ ಆಫ್ಟರ್ ಅಂದರೆ ಆಲ್ವೇಸ್ ಇಟ್ ವಿಲ್ ಬಿ +8 ಅಂತ ಬರಬೇಕು. ಓಕೆನಾ, ನಿಮ್ಮ ತಲೆಯಲ್ಲಿ ಬರಬೇಕು. 2x ಸ್ಕ್ವೇರ್ ಪ್ಲಸ್ 8 ಈಸ್ ಈಕ್ವಲ್ ಟು ಇದು x ಪ್ಲಸ್ 8 ಅಲ್ವಾ. ಈಗ ಇಫ್ ಇನ್ ಕೇಸ್ ಮದರ್ ಏಜು 8 ಇಯರ್ಸ್ ಆದಮೇಲೆ ಅಂದರೆ ಮಗುದು ಏನಾಗಿರುತ್ತೆ 8 ಇಯರ್ಸ್ ಆದಮೇಲೆ ಇರುವಂಥದ್ದು. ಸೊ ಎರಡೂ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ, ನಾವು ಆಫ್ಟರ್ 8 ಇಯರ್ಸ್ ಮದರ್ಸ್ ಏಜ್ ಬಿಕಮ್ಸ್ 4 ಇಯರ್ಸ್ ಮೋರ್ ದೆನ್ ದ ಥ್ರೈಸ್ ಆಫ್ ದ ಏಜ್ ಆಫ್ ಹರ್ ಸನ್. ಈಗ ನೋಡಿ ಯಾವ ಥರ ಇದೆ ಕ್ವಶನ್ ಅಂತೂ. ಆಫ್ಟರ್ 8 ಇಯರ್ಸ್ ಏನಾಗುತ್ತೆ, ಮದರ್ಸ್ ಏಜ್ ಏನಾಗುತ್ತೆ, ಇಟ್ ಬಿಕಮ್ಸ್ ಅಂದರೆ ಈಕ್ವಲ್ಸ್, ಇಟ್ ಬಿಕಮ್ಸ್ 4 ಇಯರ್ಸ್ ಮೋರ್ ದೆನ್ ಥ್ರೈಸ್. 4 ಇಯರ್ಸ್ ಮೋರ್ ದೆನ್ ಅಂದರೆ 4 ಇಯರ್ ಮೋರ್ ದೆನ್ ಅಂದರೆ ಪ್ಲಸ್, ಲೆಸ್ ದೆನ್ ಅಂದರೆ ಮೈನಸ್ ಆಗಬೇಕು, ಮೋರ್ ದೆನ್ ಅಂದರೆ ಪ್ಲಸ್ ಆಗಬೇಕು. ಥ್ರೈಸ್ ಅಂದರೆ ಈ ಏಜ್ ಇದು ಥ್ರೈಸ್, ಈ ಏಜ್ ಇದು ಥ್ರೈಸ್ ಆಗಿರುತ್ತೆ. ಸೊ ನಾವು ಫೈಂಡ್ ದ ಪ್ರೆಸೆಂಟೇಜಸ್. ಈಗ ನೀವೇನು ಮಾಡಬೇಕು, ಇದರಿಂದ ಯು ಹ್ಯಾವ್ ಟು ಫೈಂಡ್ ಔಟ್ ದ ಪ್ರೆಸೆಂಟೇಜಸ್. ನಾವು ಹೌ ಯು ಆರ್ ಗೋಯಿಂಗ್ ಟು ಡೂ, ಜಸ್ಟ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಗಿವನ್ ಈಕ್ವೇಷನ್. ಅದೇನಾಗುತ್ತೆ 2x ಪ್ಲಸ್ 8, ಓಕೆ, ಈ 4ಅನ್ನು ಈ ಸೈಡ್ ಕಳಿಸ್ಕೋತೀರಾ, -4 ಈಕ್ವಲ್ ಟು 3x ಪ್ಲಸ್ 3 8s 24. ಅಂಡರ್ಸ್ಟುಡ್. ನೌ ಇಟ್ ವಿಲ್ ಬಿಕಮ್ 2x ಸ್ಕ್ವೇರ್ plus 4 minus 24 minus 3x. Now this you will write in the standard form of the quadratic equation, that is 2x square. ಈ 3x ಟರ್ಮನ್ನು ಫಸ್ಟ್ ಬರ್ಕೋತೀರಾ, ಆಮೇಲೆ ಇಲ್ಲಿ -20 is equal to 0. ಸೊ ನಾವು ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ಈಗ ಸಾಲ್ವ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಯು ಕ್ಯಾನ್ ಸಾಲ್ವ್ ಇನ್ ಐದರ್ ಮೆಥಡ್ಸ್ ವಿಚ್ ಎವರ್ ಯು ನೋ. ಯು ಕ್ಯಾನ್ ಅಪ್ಲೈ ಹಿಯರ್ ದ completing square method, indanu you can find out the answer value of x, or the quadratic formula, or factorization, your wish, whichever you know you can solve. I think in my opinion it is better to apply the quadratic formula, because you will get the answer very easily. So illi ಏನಾಗುತ್ತೆ, a is equal to 2, b is equal to -3, c is equal to -20. What is the quadratic formula? X is equal to -b plus or minus root b square minus 4ac divided by 2a. So -b means 3 of -3 plus or minus root b square minus 3 square minus 4 into 2 into -20 divided by 2a is 2s. Okay, now 3 minus into minus plus, 3 plus or minus root 3 square 9, 3 square is 9. Okay, minus into minus
plus 4 2s are 8, 8 2s are 60, 160 divided by 2 2s are 4. Now it will become, I will write it over here, this will become 3 plus or minus root 169 divided by 4. ಈಗ ನಿಮ್ಗೆ ಗೊತ್ತು root 169 is nothing but 13 square, so it will become 3 plus 13 divided by 4 or 3 minus 13 divided by 4. Okay, now what you will do, 3 plus 13, that is 16 by 4, 4 1s are 4 4s are 4 6 or 10 divided by 4. So ಇದು ಫ್ರಾಕ್ಷನ್ ಅಲ್ಲಿ ಇರೋದ್ರಿಂದ ಇದನ್ನು ನಾವು ತಗೊಳ್ಳಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿವೈಡಬಲ್. x is equal to 4 ಅಂತ ನಾವು ತಗೋತೀವಿ. ಸೊ ದ ವ್ಯಾಲ್ಯೂ ಈಸ್, ದ ಆನ್ಸರ್ ಈಸ್ x is equal to 4. What is the present age? Age of the sun is 4 years. Son and mother age will become 2x square, that is 2 into 4 square, 2 into 32 years. So the present ages of son and mother are, son 4 years, mother 32 years. Understood? I hope you have understood till here. It is very easy, but very important thing over here is you should understand the question first. Okay, coming back to the question number 31. In the figure, ಈ ಫಿಗರ್ ಅಲ್ಲಿ ಕೊಟ್ಟಿರುವಂಥದ್ದು ABC is a triangle whose vertices are, ಈ ABC ಅನ್ನೋದು ಒಂದು ಟ್ರಯಾಂಗಲ್ ಇದೆ, ಅದರದ್ದು ವರ್ಟಿಸಸ್ ಕೂಡ ಕೊಟ್ಟಿದ್ದಾರೆ. is the midpoint of AC 9,6 is the midpoint of AC. ಮಿಡ್ ಪಾಯಿಂಟ್ ಅಂದರೆ ಈ ಪಾಯಿಂಟ್, ಆ ಒಂದು ಲೈನ್ ಅನ್ನು ಕರೆಕ್ಟ್ 2 halves ಅಲ್ಲಿ ಡಿವೈಡ್ ಮಾಡುತ್ತಲ್ಲ, ಅದನ್ನು ನಾವು ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಆ್ಯಂಡ್ ಏರಿಯಾ ಆಫ್ APQ ಈಸ್ 12 centimeter. APQ ನೋಡಿ, ಈ ಏರಿಯಾ ಏನು ಕೊಟ್ಟಿದ್ದಾರೆ, ದಿಸ್ ಏರಿಯಾ ದೇ ಹ್ಯಾವ್ ಗಿವನ್. ಓಕೆ, ದಿಸ್ ಈಸ್ 12 centimeter ಗಿವನ್ ಅಲ್ಲಿ ನಾವು ಬರ್ಕೊಂಡಿದ್ದೀವಿ. ನಾವು ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ PBCQ. ಈ ಕ್ವಾಡ್ರಿಲ್ಯಾಟ್ರಲ್ದು ಏನು ಮಾಡಬೇಕು, ನೀವು ಏರಿಯಾ ಕಂಡುಹಿಡಿಬೇಕು. ಸೊ ನಿಮ್ಮ ಹತ್ರ ಯಾವುದು ಕೂಡ ಡೈರೆಕ್ಟ್ ಫಾರ್ಮುಲಾ ಕ್ವಾಡ್ರಿಲ್ಯಾಟ್ರಲ್ ಫೈಂಡ್ ಔಟ್ ಮಾಡಲಿಕ್ಕೆ ಯಾವುದು ಕೂಡ ಇಲ್ಲ. ಓಕೆನಾ? ಸೊ ಈಗ ಏನು ಮಾಡೋದು, ಸೊ ಆಲ್ರೆಡಿ ಅವರು ಒಂದು ಟ್ರಯಾಂಗಲ್ ಏರಿಯಾ ಕೊಟ್ಟಿದ್ದಾರೆ, ಆ್ಯಂಡ್ ಇಫ್ ಯು ಫೈಂಡ್ ಔಟ್ ದ ಏರಿಯಾ ಆಫ್ ದಿಸ್ ಬಿಗ್ ಟ್ರಯಾಂಗಲ್ ಆ್ಯಂಡ್ ಸಬ್ಟ್ರಾಕ್ಟ್ ದಿಸ್ ಸ್ಮಾಲ್ ಪೋರ್ಷನ್, ದೆನ್ ಯು ವಿಲ್ ಗೆಟ್ ದ ರಿಮೈನಿಂಗ್ ಪೋರ್ಷನ್. ಏರಿಯಾ ರಿಲೇಟೆಡ್ ಟು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಇದೆಯಲ್ಲ, ಅದೇ ರೀತಿಯಲ್ಲಿ ಸಿಮಿಲರ್ ಪ್ರಾಬ್ಲಮ್. ಈಗ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ಏನು ಮಾಡ್ತಿದ್ರಿ, ಒಂದು ಟ್ರಯಾಂಗಲ್ ಕೊಟ್ಟಿರ್ತಾನೆ, ಇಷ್ಟು ಪಾರ್ಟನ್ನು ನೀವು ಕಂಡುಹಿಡಬೇಕು ಅಂದರೆ ಈ ಶೇಡೆಡ್ ರೀಜನ್ ಏನು ಮಾಡ್ತಿದ್ರಿ, ಯು ವಿಲ್ ಫೈಂಡ್ ಔಟ್ ದ ದಿಸ್ ಪಾರ್ಟನ್ನು ಕಂಡುಹಿಡಬೇಕಂದ್ರೆ ಏನು ಮಾಡ್ತಿದ್ರಿ, ಯು ವಿಲ್ ಫೈಂಡ್ ಔಟ್ ದ ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಏರಿಯಾ ಆಫ್ ಸೆಕ್ಟರ್ ಮಾಡ್ತಿದ್ರೆ ನಿಮಗೆ ಈ ರಿಮೈನಿಂಗ್ ಪಾರ್ಟ್ ಸಿಕ್ತಿತ್ತು. ಎಸ್ ಆರ್ ನೋ? ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಡೂ, ಫಸ್ಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ABC. ಫಾರ್ಮುಲಾ ಏನಾಗುತ್ತೆ ಗೊತ್ತಾ, ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ PBCQ. ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ PBCQ ಏನಾಗುತ್ತೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಯಾವುದು, ಬಿಗ್ ಟ್ರಯಾಂಗಲ್, ಏರಿಯಾ ಆಫ್ ABC ಮೈನಸ್ ಏರಿಯಾ ಆಫ್ APQ. ಇದನ್ನು ನೀವು ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ನಿಮಗೆ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ನಾವು ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಿಗಬೇಕು, ನಾವು ಯು ಆಲ್ರೆಡಿ ನೋ APQ ಆಲ್ರೆಡಿ ಕೊಟ್ಟಿದ್ದಾರೆ ಗಿವನ್, ABC ಕೊಟ್ಟಿಲ್ಲ. ಓಕೆನಾ? ನಾವು ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ABC. 3 ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ, ಫಾರ್ಮುಲಾ ಆಗ್ತೀರಿಯಾ, ಏರಿಯಾ ಆಫ್ ABC ಈಸ್ ಈಕ್ವಲ್ ಟು x1. ಈಗ ಈ x1 ನಿಮಗೆ ಕೊಟ್ಟಿಲ್ಲ, x1 ಆಲ್ರೆಡಿ x ಅಂತ ಕೊಟ್ಬಿಟ್ಟವನೆ. So how you are going to find out that value? See, look it here. Now I am going to explain you. Q 9,6 ಏನಿದೆ, ಸಿ ದಿಸ್ ಈಸ್ ಒನ್ ಲೈನ್, ಅವ್ರು ಲೈನ್ ಕೊಟ್ಟಿದ್ದಾರೆ ಇಲ್ಲಿ x, that is x, 10, 9,6 ಆ್ಯಂಡ್ ಈ ಪಾಯಿಂಟ್ ಲಾಸ್ಟಲ್ಲಿರೋಂಥದ್ದು 12,2. ಸೊ ಈ ಪಾಯಿಂಟನ್ನು ನೋಡಿ, ಈಗ ನಿಮಗೆ ಗೊತ್ತಿದೆ ಈ ಎರಡೂ ನಂಬರ್ಸನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಎಸ್ ಆರ್ ನೋ? ಸೊ ದ ಸೇಮ್ ಥಿಂಗ್ ಯು ಆರ್ ಗೋಯಿಂಗ್ ಟು ಡೂ, x ಪ್ಲಸ್ 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 9. ಸರ್ ಏನಕ್ಕೆ ಇದು ಹೇಗೆ ಬಂತು ಅಂದರೆ, ಸಿ ಹಿಯರ್ ದಿಸ್ ಈಸ್ ದ ಲಾಸ್ಟ್ ದಿಸ್ ಒನ್
ದಿಸ್ ಇಸ್ ದ ಎಕ್ಸ್ ಟರ್ಮ್, ದಿಸ್ ಇಸ್ ಆಲ್ಸೋ ಎಕ್ಸ್, ದಿಸ್ ಇಸ್ ಆಲ್ಸೋ ಎಕ್ಸ್, ಇದು ವೈ, ಇದು ವೈ, ಇದು ವೈ. ಈಗ ಈ ಎರಡು ಫಸ್ಟ್ ಪಾಯಿಂಟ್ ಮತ್ತು ಲಾಸ್ಟ್ ಎಂಡ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಏನು ಸಿಗಬೇಕು? ಮಿಡ್ ಪಾಯಿಂಟ್ ಸಿಗಬೇಕು. ಮಿಡ್ ಪಾಯಿಂಟ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಓಕೆನಾ? ಇದರಿಂದ ನೀವೇನು ಮಾಡ್ತೀರಾ? ಈ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿತೀರಾ. ಹೌ? 9 2s are 18, ಎಕ್ಸ್ ಪ್ಲಸ್ 12 ಈಸ್ ಈಕ್ವಲ್ ಟು 18 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 18 ಮೈನಸ್ 12, ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 6. ಓಕೆನಾ? 1 ಪಾಯಿಂಟ್ ಸಿಗ್ತಾ ಎಕ್ಸ್ ಈಸ್ ಈಕ್ವಲ್ ಟು 6. ಸೊ ಅದೇ ಪಾಯಿಂಟನ್ನು ನೀವೇನು ಮಾಡ್ತೀರಾ? ಇಲ್ಲಿ ಹಾಕ್ತೀರಾ. ಸೊ ಫಸ್ಟ್ ರೈಟ್ ಡೌನ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್, ದಟ್ ಈಸ್ ಎ ಆಫ್ 6 ಬಂತು. ಈಗ 6, 10 ಇದೇನಾಗುತ್ತೆ? x1 y1 ಆಗುತ್ತೆ. ಬಿ ಆಫ್ 2, 2 ಇದೇನಾಗುತ್ತೆ? x2 y2 ಆಗುತ್ತೆ. ದೆನ್ ದ ರಿಮೈನಿಂಗ್ ಈಸ್ ಸಿ ಆಫ್ 12, 2 ದಟ್ ಈಸ್ x3 y3 ಆಗುತ್ತೆ. ಸೊ ಈ ಮೂರು ನಿಮಗೆ ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ದೆನ್ ಯು ವಿಲ್ ಗೆಟ್ ದ ವ್ಯಾಲ್ಯೂ, ದಟ್ ಈಸ್ 0 ಆಗುತ್ತೆ. ಪ್ಲಸ್ ದಿಸ್ ಒನ್ 2 ಮೈನಸ್ 10 ದಟ್ ಈಸ್ -8, 2 ಮೈನಸ್ 8 plus 12 into 8. Okay, 1/2 into plus into minus 16 plus 96. This will become 1/2 into 80. Okay, 2 4s will become 40. So the area of ABC ಏನು? ABC is 40 degrees. Understood? So area of ABC ನಿಮಗೆ 40 ಸಿಕ್ತು. So what will be the answer now? So ಈ ಈಕ್ವೇಷನ್ ಮತ್ತೆ ಏನು ಮಾಡಬೇಕು ನೀವು? once again you have to write down, then ಈ ಈಕ್ವೇಷನ್ ಏನು ಮಾಡಬೇಕು? ಮತ್ತೆ ಇನ್ನೊಮ್ಮೆ ಬರ್ಕೋಬೇಕು. ದಟ್ ಈಸ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಓವರ್ ಹಿಯರ್. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್, ದಿಸ್ ಪಾರ್ಟ್ ಫಾರ್ಮುಲಾ ಬಟನ್ ಎರೇಸ್ ಮಾಡ್ತೀನಿ. ಏರಿಯಾ ಆಫ್ ಎ ಬಿ ಸಿ ಆಲ್ರೆಡಿ ನಿಮಗೆ ಈಗ ಫೈಂಡ್ ಔಟ್ ಮಾಡಿದ್ದೀರಾ 40 ಮೈನಸ್ ಏರಿಯಾ ಆಫ್ ಎ ಪಿ ಕ್ಯೂ ದಟ್ ಈಸ್ 12 ಸೆಂಟಿಮೀಟರ್. ಓಕೆ, ನೌ ಯು ಆರ್ ಗೋಯಿಂಗ್ ಟು ಗೆಟ್ ದ ಏರಿಯಾ ಆಫ್ ದ ಪಿ ಬಿ ಸಿ ಕ್ಯೂ ದಟ್ ಈಸ್ 38 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ quadrilateral. I hope you have understood till here. Okay, fine. Okay, let's move to the next question. That is, next question is question number 32. The age of patients, 100 patients are admitted in the hospital as follows. Draw less than type OG for the given data. Or already ನಿಮಗೆ ಗ್ರಾಫ್ ಕೊಟ್ಟಿದ್ದಾರೆ. ನಿಮ್ಗೆ ಐ ಥಿಂಕ್ ಯು ನೋ ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಏಜ್ ಏನು ಲೆಸ್ ದೆನ್ 10 ಕೊಟ್ಟಿದ್ದಾರೆ. ಆಮೇಲೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನೂ ಕೊಟ್ಬಿಟ್ಟವ್ರೆ. ನಿಮಗೆ ಎಕ್ಸ್ ಆಕ್ಸಿಸಲ್ಲಿ ಏನು ಮಾಡಬೇಕು? ಏಜ್ ಹಾಕ್ಕೋಬೇಕು. ವೈ ಆಕ್ಸಿಸಲ್ಲಿ ಏನು ಮಾಡಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಅನ್ನೋದು ಹಾಕ್ಕೋಬೇಕು. ಪಾಯಿಂಟ್ಸ್ 6, 10 ಆಮೇಲೆ 15, 20 ಎಲ್ಲಿದೆ ಎಲ್ಲ ಪಾಯಿಂಟ್ಸ್ ಹಾಕ್ಕೊಂಡು ಒಂದು ಲೈನನ್ನು ಡ್ರಾ ಮಾಡಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಓವರ್ ಹಿಯರ್ ಇಸ್ ಸ್ಕೇಲನ್ನು ಕರೆಕ್ಟಾಗಿ ಬರೀಬೇಕು. ಓಕೆ, ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, and that is question number 30. Construct a triangle of side 6, 8, 9 cm. Then construct another triangle of side 2/3 of the corresponding sides of the first triangle. Idu construction I think you know very well and you will do. ನೀವು ಮಾಡ್ತೀರಾ ಅಂತ ಅನ್ಕೋತೀನಿ. If in case still if you don't know, see 6, 9, 8 ಅಂತ ಕೊಟ್ಟಿದ್ದಾರೆ. First you have to construct a triangle of 6, 9, 8 cm. ಬೇಸ್ ಅನ್ನು 9 cm ಅಂತ ತಗೊಂಡ್ರು. Here 6 cm, here 8, 6 ಸೆಂಟಿಮೀಟರ್. ಎ ಬಿ ಸಿ ಅಂತ ನೇಮ್ ಕೊಡಿ, ನೀವೇ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ. 2/3 ಕರೆಸ್ಪಾಂಡಿಂಗ್ ಕೇಳಿದರೆ. ಈಗ 2/3 ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 2/3 ಇಸ್ ಲೆಸ್ ದೆನ್ 1. ಸೊ ಇದ್ರ ಪ್ರಕಾರ ಏನು? ವಿಚ್ ಮೀನ್ಸ್ ದಟ್ ದ ಕರೆಸ್ಪಾಂಡಿಂಗ್ ಟ್ರಯಾಂಗಲ್, ನಮಗೆ ಬೇಕಾಗಿರುವಂಥದ್ದು ಟ್ರಯಾಂಗಲ್ಲು ಕೂಡ ಏನು ಬರಬೇಕು? ಚಿಕ್ಕದು ಬರಬೇಕು. ವಿಚ್ ಮೀನ್ಸ್ ಇಟ್ ಶುಡ್ ಬಿ ಕಮ್ಮಿಂಗ್ ಇನ್ಸೈಡ್ ದಿಸ್ ಒನ್, ಈ ಥರ ಎಲ್ಲೋ ಬರಬೇಕು. ಸೊ ಅದಕ್ಕೇನು ಮಾಡ್ತೀರಾ? ಯು ವಿಲ್ ಡ್ರಾ ಒನ್ ಲೈನ್, ಅಕ್ಯೂಟ್ ಆ್ಯಂಗಲ್ ಕಟ್ ಮಾಡ್ತೀರಾ. 2/3 ಇರೋದ್ರಿಂದ ಸೊ ಬಿಗರ್ ನಂಬರ್ 3, 1, 2, 3 ಲೈನ್ಸ್ ಕಟ್ ಮಾಡ್ತೀರಾ. ಈ ಥರ್ಡ್ ಲೈನ್ ಈ ಲೈನ್ ಜಾಯಿನ್ ಮಾಡಿ ಇಲ್ಲಿ ಬರೋವಂಥದ್ದು ಆ್ಯಂಗಲನ್ನು ಈ 2 ಪಾಯಿಂಟ್ ಇದೆಯಲ್ಲ, A1, A2, A3 ಈ ಪಾಯಿಂಟ್ಗೆ ಹಾಕಿ ಏನು ಮಾಡ್ತೀರಾ? ಇಲ್ಲಿಂದ ಒಂದು ಕಾಂಪಸ್ ಇಟ್ಕೊಂಡು ಸೇಮ್
ಕಟ್ ಮಾಡ್ತೀರಾ, ಈ ಆ್ಯಂಗಲ್ ಮೆಜರ್ಮೆಂಟ್ ತೊಗೊಂಡು ಇಲ್ಲಿ ಕಟ್ ಮಾಡ್ತೀರಾ. ಆಮೇಲೆ ಯು ಆರ್ ಗೋಯಿಂಗ್ ಟು ಜಾಯಿನ್ ದಿಸ್ 2 ಲೈನ್ಸ್, ದೆನ್ ದಿಸ್ 2 ಲೈನ್ಸ್ ಇಲ್ಲಿ ಪ್ಯಾರಲಲ್, ದೆನ್ ಅಗೇನ್ ಈ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿ ಆಮೇಲೆ ಇಲ್ಲಿ ಪಾಯಿಂಟ್ ಆಗುತ್ತೆ, ಇಲ್ಲಿ ಜಾಯಿನ್ ಮಾಡ್ತೀರಾ. ಸೊ ದಿಸ್ ಈಸ್ ಓನ್ಲಿ ದ ಆನ್ಸರ್. Okay, understood? I hope you have understood till here. Then coming to the 5th main, that is 4 marks questions. Pair of linear equations ಕೊಟ್ಟಿದ್ದಾರೆ. 2x plus y is equal to 8, x plus y is equal to 5. ಇದು ಆನ್ಸರ್ ಆಲ್ರೆಡಿ ಮಾಡಿರ್ತೀರಾ, ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಫೈಂಡ್ ಔಟ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಓವರ್ ಹಿಯರ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಫ್ ಫಸ್ಟ್ ಒಂದು ಟೇಬಲ್ ಹಾಕೋಬೇಕು. It is the must and should duty of everyone to draw this table. This carries 1 marks. ಇದು 1 marks carry ಮಾಡುತ್ತೆ. See, 3 points are enough, no need to worry. If x is equal to 0, y ವ್ಯಾಲ್ಯೂ ಏನಾಗುತ್ತೆ ಅಂತ. If x is equal to 0 ಏನಾಗುತ್ತೆ, y ವ್ಯಾಲ್ಯೂ ಈ ಈಕ್ವೇಷನಲ್ಲಿ y is equal to 8. If x is equal to 0, y is equal to 8. If x is equal to 1, x is equal to 1, y कितना होता, what will be the value of y? 2 plus y is equal to 8, y is equal to 8 minus 2, y is equal to 6, 1, 6. If x is equal to 2, then value of y will become 2 the 4 plus y is equal to 8, y is equal to 8 minus 4, y is equal to 4, 2. So this part finished. Now coming to this equation, that is if x is equal to 0, y ಏನಾಗುತ್ತೆ, x plus y is equal to 5. x 0 ಆದಾಗ y ಏನಾಗುತ್ತೆ 5, y is equal to 5. If x is equal to 1, then it will become 1 plus y is equal to 5, y is equal to 5 minus 1, y is equal to 4. If x is equal to 2, 2 plus y is equal to 5, y is equal to 5 minus 2, y is equal to 3. ಸೊ ನಿಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೂಡ ಸಿಕ್ತು ಇಲ್ಲಿ, ಎಕ್ಸ್ ವೈ ಎಲ್ಲ ಪಾಯಿಂಟ್ಸ್ ಸಿಕ್ಕಿದೆ. ನಾವು ಯು ಆರ್ ಜಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಗೋಯಿಂಗ್ ಟು ಡ್ರಾ ಗ್ರಾಫಲ್ಲಿ ಸ್ಕೇಲ್ ಇಂಪಾರ್ಟೆಂಟ್. ಸ್ಕೇಲ್ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು 1 centimeter is equal to 1 unit, y axis 1 centimeter is equal to 1 unit. ಇದು x axis, ಇದು y axis ಇರುತ್ತೆ 0, ಇಲ್ಲಿ ಪಾಯಿಂಟ್ ಹಾಕ್ತೀರಾ. Then you are going to mark the points and you will get something like this graph. And ಈ ಪಾಯಿಂಟ್ ಜಾಯಿನಿಂಗ್ ಪಾಯಿಂಟನ್ನು ಏನು ಮಾಡಬೇಕು, ಯು ಹ್ಯಾವ್ ಟು ಚೆಕ್ ವೆದರ್ ದಿಸ್ ಇಲ್ಲಿ ಯಾವ ಪಾಯಿಂಟ್ ಬರ್ತಿದೆ, ಇಲ್ಲಿ ಯಾವ ಪಾಯಿಂಟಿಗೆ x ಮತ್ತು y ವ್ಯಾಲ್ಯೂ ಕೋಆರ್ಡಿನೇಟ್ ಸಿಗ್ತಿದೆ. ದೆನ್ ಫೈನಲಿ ಹ್ಯಾವ್ ಟು ರೈಟ್ x, y is equal to ಇಲ್ಲಿ ಬಂದಿರೋಂಥದ್ದು ಆನ್ಸರನ್ನು ಬರೀಬೇಕು. ಸೊ ದಿಸ್ ಈಸ್ ದ ಗ್ರಾಫ್. ಅಂಡರ್ಸ್ಟುಡ್? ಓಕೆ. Question number 35. Question number 35 says, in an arithmetic progression, the sum of first n terms is 210 and the sum of first n minus 1 terms is 171. So first ಏನು ಮಾಡಬೇಕು, you have to write down the given. ಅವರು given ಏನು ಕೊಟ್ಟಿದ್ದಾರೆ ಅದನ್ನು ನೀವೇನು ಮಾಡಬೇಕು, ಬರ್ಕೋಬೇಕು. ದಟ್ ಈಸ್ given ಕೊಟ್ಟಿರೋಂಥದ್ದವರು Sn is equal to 210, Sn minus 1 is equal to 171. In the first term of the arithmetic progression is 3, that is a is equal to 3. Then find the arithmetic progression. ಈಗ ನೀವು ಇದರಲ್ಲಿ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಒಂದು ಎ ಪಿ ಅನ್ನು ಕಂಡುಹಿಡಿಯಬೇಕು, ದೆನ್ ದ 20th ಟರ್ಮ್ ದಟ್ ಈಸ್ ಎ 20 ಕೂಡ ಕಂಡುಹಿಡಬೇಕು. ಸೊ ಈಗ ನಿಮಗೆ ಈ ಥರ ಕ್ವಶನ್ಸ್ ಕೊಟ್ಟಿದ್ದಾಗ ಎಲ್ಲ ಜಾಸ್ತಿ ಕನ್ಫ್ಯೂಸ್ ಆಗೋದಂಥದ್ದು ಬೇಡ. ನಿಮಗೆ ಒಂದು ಕಂಡೀಷನ್ ಗೊತ್ತಿದೆ, ದಟ್ ಈಸ್ ಎ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ 1. ಫುಲ್ ಲಾಸ್ಟ್ ಟರ್ಮ್ ಅದಕ್ಕಿಂತ ಒಂದು ಲಾಸ್ಟ್ ಟರ್ಮ್ ಮೈನಸ್ ಮಾಡಿದ್ರೆ ನಿಮಗೆ ಸಮ್ ಆಫ್ ನಂಬರ್ಸ್ನ ಮೈನಸ್ ಮಾಡಿದ್ರೆ ನಿಮಗೆ ಎ ಎನ್ ನಂಬರ್ ಸಿಗುತ್ತೆ. ದಟ್ ಈಸ್ ಎ ಎನ್ ಏನು ಅಂತ ಸಿಗುತ್ತೆ. ಸೊ ಈಗ ನಾವು ಎ ಎನ್ ಅನ್ನು ಕಂಡುಹಿಡಬೇಕು. ಸೊ ಎ ಎನ್ ಏನಾಗುತ್ತೆ, 210 ಮೈನಸ್ 171. 210 ಮೈನಸ್ 171 ಅನ್ನು ಫೈಂಡ್ ಔಟ್ ಮಾಡ್ತೀರಾ. ದಟ್ ಈಸ್ 210 ಇಂಟು ಮೈನಸ್ 1 ಏನಾಗುತ್ತೆ, ಇಲ್ಲಿ 210 171. ಈಗ ನಿಮಗೆ ಡೈರೆಕ್ಟ್ ಮಾಡೋಕ್ಕೆ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆಗ್ತಿದೆ ಅಂದರೆ ಇದು ಮಾಡ್ಕೊಳ್ಳಿ. 1 ಕ್ಯಾರಿ 10 ಮೈನಸ್ 1 9, ಇಲ್ಲಿ 0 ಇರುತ್ತೆ. 1 ಮೋರ್ ಕ್ಯಾರಿ ತೊಗೊಂಡಾಗ 10 ಮೈನಸ್ 73 ಇಟ್ ಇಸ್ 39.
ಸೊ ಎ ಎನ್ ಏನು ಸಿಕ್ತು ನಿಮಗೆ 39 ಸಿಕ್ತು. ಈಗ ಎ ಎನ್ ಸಿಕ್ತು ನಿಮಗೆ, ಎ ಇದೆ. ಈಗ ನಿಮಗೆ ಎನ್ ಗೊತ್ತಿಲ್ಲ, ಹೌ ಮೆನಿ ಟರ್ಮ್ಸ್ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ನೀವೇನು ಮಾಡ್ತೀರಾ, ಎಸ್ ಎನ್ ಫಾರ್ಮುಲಾ ಹಾಕ್ತೀರಾ. ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ಇದು ಕೂಡ ಏನು ಎಸ್ ಎನ್ ಫಾರ್ಮುಲಾನೇ. ಇದು ಏನು ಸರ್ ಹೊಸದಾಗಿ ಬರ್ತಿದ್ದೀರಾ? ನೋ, ಇಟ್ ಇಸ್ ನಾಟ್ ನಥಿಂಗ್ ಬಟ್ ನ್ಯೂ. ಇದು ಸೇಮ್ A 2a ಪ್ಲಸ್ n-1 ಇಂಟು ಡಿ ಇರುತ್ತಲ್ಲ, ಅದನ್ನು ಡೈರೆಕ್ಟಾಗಿ ನಾನು ಎ ಎನ್ ಅಂತ ಬರ್ಕೊಂಡಿದ್ದೀನಿ. ಬಿಕಾಸ್ ಎ ಎನ್ ನನಗೆ ಆಲ್ರೆಡಿ ಆನ್ಸರ್ ಬಂದಿದೆ. ಅದರಿಂದ ನಾನು ಏನು ಮಾಡಿದ್ದೀನಿ, ಆ ಫಾರ್ಮುಲಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. ಸೊ ಎಸ್ ಎನ್ ನಿಮಗೆ ಗೊತ್ತು, ದಟ್ ಈಸ್ 210 n/2 ಏನು ಗೊತ್ತು, ಆ್ಯಂಡ್ ಆಲ್ಸೋ 39 ಆಲ್ಸೋ ಯು ನೋ. ದಟ್ ಈಸ್ 2 ಈ ಸೈಡ್ ಬಂದರೆ 420 n, then this will become 42, n will become 420/42, that is n is equal to 10. 42 1 0, n is equal to 10. ಓಕೆ, ಸೊ n ನಿಮಗೆ 10 ಸಿಕ್ಕಿದೆ. ಆ್ಯಂಡ್ n 10 ಸಿಕ್ಕಿದೆ ಅಂದರೆ ನಾವು ಹೌ ಯು ಆರ್ ಗೋಯಿಂಗ್ ಟು ಫೈಂಡ್, ಫಸ್ಟ್ ನಾವು ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ ಡಿ. ಈಗ ನಿಮ್ಗೆ ಎಲ್ಲ ಗೊತ್ತು, ಡಿ ಗೊತ್ತಿಲ್ಲ. ಸೊ ಈಗ ಡಿ ಅನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಾ, ದಟ್ ಈಸ್ ಎ ಎನ್ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಎ ಎನ್ ದಟ್ ಈಸ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ. ಎ ಎನ್ 39, ಎಂಥ ಟರ್ಮ್ 39 ಇದ್ದಾಗ ಎ 3 ಇರುತ್ತೆ, ಪ್ಲಸ್ ಎನ್ನು ಕೂಡ ಕೊಟ್ಟಿದ್ದಾನೆ, ದಟ್ ಈಸ್ 10-1 ಇಂಟು ಡಿ. ಓಕೆ, 39 minus 3 is equal to 10-1 9 d, that is 39 minus 3 36 is equal to 9d. d is equal to 9 4 d is equal to 4. ಈಗ ನಿಮಗೆ ಡಿನೂ ಸಿಕ್ತು, ಏನು ಸಿಕ್ತು, ಆ್ಯಂಡ್ ಆಲ್ಸೋ ಯು ಹ್ಯಾವ್ now you can write easily the arithmetic progression. What is the arithmetic progression? Then you can write it over here. Let's write the arithmetic progression. That is the standard form is a plus d, a plus 2d, comma so on. A ಏನು 3, a plus d ಏನು 4 plus 3 7, then a is 3, 4 2 is 8, 4 2 is 8 plus 3 11, comma so on. So this is the arithmetic progression. Now they have asked find the 20th term. So 20th term ಏನಾಗುತ್ತೆ, that is a 20 is equal to a plus n-1 into d, a 3 plus n-1, d value 4 ಅಂತ ಕಂಡುಹಿಡಿದಿದ್ದೀವಿ. 3 plus 10 into 4 3 plus 9 4s are 36, 3 carry 4 1 4 plus 1 7 76, 76 plus 3 79 is the A20. ಸೊ ಇಲ್ಲಿಗೆ ನಿಮ್ಮದು ಎ ಪಿ ಪ್ರಾಬ್ಲಮ್ಮು ಮುಗೀತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಅದು ಅರ್ಥ ಐ ಮೀನ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್. ಐ ಹೋಪ್ ಸೊ. ಆ್ಯಂಡ್ ಈ ಥರನೇ ಮಾಡಿರ್ತೀರ ಅಂತಲೂ ಕೂಡ ನಾನು ಅನ್ಕೋತೀನಿ. ಈವನ್ ಇಫ್ ಇನ್ ಕೇಸ್ ಇಫ್ ಯು ಹ್ಯಾವ್ ನಾಟ್ ಡನ್ ಲೈಕ್ ದಿಸ್ ಬಟ್ ಸ್ಟಿಲ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ 79 ಆ್ಯಂಡ್ ಆಲ್ಸೋ ಎ ಪಿ ಈ ಥರ ಬರ್ತಿದೆ ಅಂದರೆ ಯು ವಿಲ್ ಬಿ ಗೆಟಿಂಗ್ ದ ಟೋಟಲ್ ಮಾರ್ಕ್ಸ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಕ್ವಶನ್ ನಂಬರ್ 35 ಆರ್ ಕ್ವಶನ್. ಇದು ಆರ್ ಕ್ವಶನಲ್ಲಿ ಯಾವ ಥರ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಈ ವಿಡಿಯೋಲಿ ನೋಡಿ ಅಂತೆ. ಸೊ ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಪಾಲಿಗಾನ್ ಆಫ್ n ಸೈಡ್ಸ್ ಈಸ್ n-2 ಇಂಟು 180 ಡಿಗ್ರೀಸ್. ಆಲ್ರೆಡಿ ಈಗ ಗಿವನ್ ಕೊಟ್ಟಿರೋಂಥದ್ದು ನಾನು ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ, ನೋಡ್ಬೋದು ನೀವು. ಎ ಈಸ್ ದ 72 ಈಸ್ ದ ಲೀಸ್ಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. 72 ಈಸ್ ದ ಲೀಸ್ಟ್ ಅಂದರೆ ತುಂಬ ಕಮ್ಮಿ ಇರೋಂಥದ್ದು ಆ್ಯಂಗಲ್ ಯಾವುದು, 72, ದಟ್ ಈಸ್ ಎ ಅಂತ ಬರ್ಕೋತೀವಿ. ದ ಇಂಟೀರಿಯರ್ ಆ್ಯಂಗಲ್ n-2 ಇಂಟು 180 ಡಿಗ್ರಿ. ಏನಕ್ಕೆ ಇದು ಬರ್ಕೊಂಡಿರೋಂಥದ್ದು ಆಲ್ರೆಡಿ ಕ್ವಶನಲ್ಲಿ ಅವರು ಕೊಟ್ಟಿದ್ದಾರೆ. ಫೈಂಡ್ ದ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಪೆಂಟಾಗಾನ್. ಪೆಂಟಾಗಾನ್ ಅಂದರೆ ನಂಬರ್ ಆಫ್ ಸೈಡ್ಸ್ n ಇಸ್ ಈಕ್ವಲ್ ಟು ಏನಾಗಿರುತ್ತೆ 5 ಇರುತ್ತೆ ಪೆಂಟಾಗಾನಲ್ಲಿ. ಸೊ ಏನಾಯಿತು, ಎಸ್ ಎನ್ ಸಮ್ ಆಫ್ ದ ಇದೇನು ಕೊಟ್ಟಿದ್ದಾರೆ S5 ಈಸ್ ಈಕ್ವಲ್ ಟು 5-2 ಇಂಟು 180. ಸೊ ನಿಮಗೆ S5 ಪೆಂಟಾಗಾನ್ ಇದು 540 ಅಂತ ಸಿಗುತ್ತೆ. ಓಕೆ, ನಾವು ನೀವೇನು ಮಾಡಬೇಕು, ಈಗ ಕ್ವಶನಲ್ಲಿ ಕೇಳೋದಂತೂ ಫೈಂಡ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಪೆಂಟಾಗಾನ್. ಆಲ್ ದ ಇಂಟೀರಿಯರ್ಸ್ ಆ್ಯಂಗಲ್ಸ್ ಆಫ್ ದ ಪೆಂಟಾಗಾನ್ ಅನ್ನು ಕಂಡುಹಿಡಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ಎ ಪಿ ಎಲ್ ಕೊಟ್ಟಿದೆ ಅಂದರೆ ಎ ಪ್ಲಸ್ ಡಿ
a plus 2d, a plus 3d, 1 2 3 4, a plus 4d. ಇದು ಫೈಂಡ್ ಔಟ್ ಮಾಡಿದ್ರೆ ದೀಸ್ ಆರ್ ದ ಓನ್ಲಿ ದ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಪೆಂಟಾಗನ್. ಸೊ ನಿಮ್ಗೆ ಇಲ್ಲಿ ಕ್ವಶನಲ್ಲಿ ಎ ಕೊಟ್ಟಿದ್ದಾರೆ, ಡಿ ನಿಮಗೆ ಕೊಟ್ಟಿಲ್ಲ. ಸೊ ನೀವೇನು ಮಾಡ್ತೀರಾ, ಡಿ ಅನ್ನು ಕಂಡುಹಿಡಬೇಕು. ಈಗ ದಟ್ ಈಸ್ ದ ಕಾಮನ್ ಡಿಫರೆನ್ಸ್. ಸೊ ವಿ ವಿಲ್ ರೈಟ್ ಎಸ್ ಫೈ ಇಸ್ ಈಕ್ವಲ್ ಟು n by 2 ಇಂಟು 2a ಪ್ಲಸ್ n minus 1 ಇಂಟು ಡಿ. ಫಾರ್ಮುಲಾ ಏನಿದೆ ಅದು ಬರೀತೀರಾ. ದೆನ್ ಯು ವಿಲ್ ಸಬ್ಸ್ಟಿಟ್ಯೂಟ್ ಎಸ್ ಫೈ ಇಸ್ ಈಕ್ವಲ್ ಟು 540 ಇದೆ, n 5 by 2 144. ಏನಿಗೆ 144 ಇಲ್ಲಿ ಬಂತು, ದಟ್ ಈಸ್ 2 ಇಂಟು 72, 2 ಇಂಟು 72 144 ಇದೆ. 5 minus 1 4d ಬರ್ದಿದ್ದೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಈ 5 by 2 ಇರೋದನ್ನು ಈ ಸೈಡ್ ಕಳಿಸಿದ್ರೆ ರೆಸಿಪ್ರೋಕಲ್ ಆಗುತ್ತೆ, ದಟ್ ಈಸ್ 2 by 5 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 144 ಪ್ಲಸ್ 4d. ಇದು ಕ್ಯಾಲ್ಕುಲೇಷನ್ ಮಾಡ್ತೀರಾ, ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿ ಡಿ ಈಸ್ ಈಕ್ವಲ್ ಟು ನಿಮಗೆ 18 ಸಿಗುತ್ತೆ. ಡಿ ಈಸ್ ಈಕ್ವಲ್ ಟು 18 ಸಿಗುತ್ತೆ ನಿಮಗೆ. ಅಂಡರ್ಸ್ಟುಡ್? ಡಿ ಈಸ್ ಈಕ್ವಲ್ ಟು 18 ಸಿಕ್ತು. ನಾವು ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಓವರ್ ಹಿಯರ್ 72, 72 ಪ್ಲಸ್ 18, 72 ಪ್ಲಸ್ 2 ಇಂಟು 18, 72 ಪ್ಲಸ್ 3 ಇಂಟು 18, 72 ಪ್ಲಸ್ 3 ಇಂಟು 18. ಅಂಡರ್ಸ್ಟುಡ್? 72 ಇರುತ್ತೆ. ದಿಸ್ ವಿಲ್ ಬಿಕಮ್ 90 ಡಿಗ್ರೀಸ್. 72 ಪ್ಲಸ್ 18 2s ಪ್ಲಸ್ 72 ನೀವು ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, 108 ಸಿಗುತ್ತೆ. ಆಮೇಲೆ ದಿಸ್ ವೆನ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ 126 and the last one when you do this you will get 144. So these are the some interior angles of all the pentagon. I hope you have understood till here. Back to the question number 36. In the figure the poles A, B and CD of heights are standing vertically on the level ground. ನೋಡಿ ಈ ಫಿಗರ್ ಕೊಟ್ಟಿದ್ದಾರೆ ಆಲ್ರೆಡಿ ಕ್ವಶನಲ್ಲಿ, ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ. ದ ಆ್ಯಂಗಲ್ಸ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ ದ ಪೋಲ್ಸ್ ಆಫ್ ದ ಫೌಂಡ್ ಟು ಬಿ ಕಾಂಪ್ಲಿಮೆಂಟರಿ. ದ ಆ್ಯಂಗಲ್ ಆಫ್ ಎಲಿವೇಷನ್ ಏನಾಗಿದೆ, ಈ ಎರಡು ಆ್ಯಂಗಲ್ಸ್ ಏನಾಗಿದೆ, ದೀಸ್ ಆರ್ ಕಾಂಪ್ಲಿಮೆಂಟರಿ. ವಾಟ್ ಡು ಮೀನ್ ಬೈ ಕಾಂಪ್ಲಿಮೆಂಟರಿ? ದಟ್ ಈಸ್ ನಥಿಂಗ್ ಬಟ್ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಸೊ ವಿಚ್ ಮೀನ್ಸ್ ಇದು ಟೀಟಾ ಇದೆ ಅಂದರೆ ಇದು 90 ಮೈನಸ್ ಟೀಟಾ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಯಾವುದು, ಎರಡು ಆ್ಯಂಗಲ್ಸ್ ಏನಾಗಿರುತ್ತೆ ಆ್ಯಡ್ ಮಾಡಿದಾಗ 90 ಡಿಗ್ರೀಸ್ ಬಂದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಫೈಂಡ್ ದ ಹೈಟ್ ಆಫ್ ಸಿ ಡಿ. ಸಿ ಡಿದು ಹೈಟ್ ಕಂಡುಹಿಡಿಬೇಕು. ಫೈಂಡ್ ದ ಹೈಟ್ ಆಫ್ ಸಿ ಎ ಬಿ ಸಿ ಡಿ. ಓಕೆ, ಫೈಂಡ್ ದ height of CD if height of CD and the distance PD are the height of CD and the PD are 20 √3 and 20 meter ಅಂತ ಕೊಟ್ಟಿದ್ದಾರೆ. BP is 10 meter ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ಪೋಲ್ ಎ ಬಿ. ಈ ಪೋಲ್ ಇದು ಲೆಂತ್ ಕಂಡುಹಿಡಬೇಕು. ಆಮೇಲೆ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಸಿ ಅನ್ನು ಕಂಡುಹಿಡಬೇಕು ನೀವು. ಓಕೆ, ನಾವು ಸಿ ಟೀಟಾ ಏನಂತ ನಿಮ್ಗೆ ಗೊತ್ತಿಲ್ಲ. ಇನ್ನು ತುಂಬ ಜನ ಏನು ಮಾಡಿರ್ಬೋದು, ಡೈರೆಕ್ಟಾಗಿ ಟೀಟಾ ಇಸ್ ಈಕ್ವಲ್ ಟು ಇಲ್ಲಿ 30 ಇಲ್ಲಿ 60 ಅಂತ ಹಾಕ್ಕೊಂಡು ಮಾಡಿರ್ತಾರೆ. ಓಕೆ, ನೋ ಪ್ರಾಬ್ಲಮ್, ಅದು ಕೂಡ ಕರೆಕ್ಟೇ. ಸೊ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು 30 ಇದು 60 ಮಾಡಿ ನೀವು ಮಾಡಿದ್ರೂ ಇದು ಆನ್ಸರು ಕೂಡ ಕರೆಕ್ಟ್ ಬಂದಿರುತ್ತೆ. ಬಟ್ ಸ್ಟಿಲ್ ದೇರ್ ಆರ್ ಸಮ್ ಚಾನ್ಸಸ್ ಆಫ್ ಮೈಟ್ ಬಿ ಲೂಸಿಂಗ್ ಹಾಫ್ ಮಾರ್ಕ್ಸ್ ಮೈಟ್ ಬಿ ಇಫ್ ದ ಇಟ್ ಬೇಸ್ಡ್ ಆನ್ ದ ವ್ಯಾಲ್ಯೂಯೇಟರ್ ಅವರು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ. ಸೊ ಇದನ್ನು 30 ಇದನ್ನು 60 ಮಾಡಿದ್ರೆ ಎರಡು ಆ್ಯಡ್ ಮಾಡಿದ್ರೆ ಏನಾಗಿ ಬರುತ್ತೆ ನಿಮಗೆ 180 ಬರುತ್ತೆ. ಬಟ್ ಇದನ್ನು ಪ್ರೂವ್ ಮಾಡಬೇಕಲ್ಲ, ಇದು 30ನೇ ಇದೇ 60ನೇ ಅಂತ ಹೇಗೆ ಪ್ರೂವ್ ಮಾಡೋಂಥದ್ದು? ಅರ್ಥ ಆಗ್ತಿದೆಯಾ? ಸೊ ನಾವೇನು ಮಾಡ್ತೀವಿ, ಫಸ್ಟ್ ವಿಲ್ ಟೇಕ್ ಇನ್ ದ ಟ್ರಯಾಂಗಲ್ ಎ ಬಿ ಪಿ. ಟ್ರಯಾಂಗಲ್ ಎ ಬಿ ಪಿ tan theta is equal to opposite by adjacent, that is AB by BP. ಓಕೆನಾ? tan theta ಏನಿದೆ AB by BP ಅಂತ ಬರ್ಕೋತೀವಿ. ದಟ್ ಈಸ್ AB by 10 tan theta. This is equation 1. In triangle ಇನ್ನೊಂದಿದೆಯಲ್ಲ ಪಕ್ಕದಲ್ಲಿ CPD tan 90 minus theta is equal to opposite CD by PD, that is 20 √3 divided by 20, that is 20 cancel √3. tan 90 minus theta ಏನು, cot theta. ನಿಮ್ಗೆ ಗೊತ್ತಿರೋ ಹಾಗೆ cot theta is equal to √3. ಸೊ ಈಗ ನಿಮಗೆ ಟೀಟಾ ಏನಾಯಿತು ಇದರಿಂದ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೀಟಾ ಇನ್ ದ ಕಾಟಲ್ಲಿ ಟೀಟಾ ಏನಾಗುತ್ತೆ, ಟೀಟಾ ಈಸ್ ಈಕ್ವಲ್ ಟು
theta is equal to 30 degree, that is cot 30 ಏನಾಗುತ್ತೆ √3 ಆಗುತ್ತೆ. theta is equal to 30. ನಿಮಗೆ ಇಲ್ಲಿ ಆ್ಯಂಗಲ್ ಸಿಕ್ತು. ಅರ್ಥ ಆಗ್ತಿದೆಯಲ್ಲ? ಯು ಹ್ಯಾವ್ ಫೌಂಡ್ ದ ಆ್ಯಂಗಲ್. ನಾವು ದಿಸ್ ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಇಕ್ವೇಷನ್ 1. ದೆನ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ ದ ಪೋಲ್ ಏನಾಗುತ್ತೆ, ಲೆಂತ್ ಆಫ್ ಪೋಲ್ is equal to tan 30 is equal to AB by 10. tan 30 is 1 by √3 is equal to AB by 10. ಈ 10 ಅನ್ನು ಈ ಸೈಡ್ ಕಳಿಸಿದ್ರೆ AB ಲೆಂತ್ ಆಫ್ ಪೋಲ್ is equal to 10 by √3 ಸೆಂಟಿಮೀಟರ್. ಇಲ್ಲಿಗೆ ನಿಮಗೆ ಏನು ಸಿಕ್ತು, ಲೆಂತ್ ಆಫ್ AB ಸಿಕ್ತು. ಸೊ ಟಿಲ್ ಹಿಯರ್ ದ ಪಾರ್ಟ್ 1 is finished. So now coming to the part 2 of this question, to find the distance between A and C. ಈ ಡಿಸ್ಟೆನ್ಸನ್ನು ಕಂಡುಹಿಡಬೇಕು. ಈಗ ಈ ಡಿಸ್ಟೆನ್ಸನ್ನು ಕಂಡುಹಿಡಬೇಕಂದ್ರೆ ಯಾವ ರೀತಿಯಲ್ಲಿ ಮಾಡ್ತೀರಾ? ನೈದರ್ ದೇ ಹ್ಯಾವ್ ಗಿವನ್ ಎನಿ ಆ್ಯಂಗಲ್ಸ್ ಹಿಯರ್. ಯಾವುದಾದ್ರೂ ಒಂದು ಫಾರ್ಮುಲಾ ಹಾಕೋಣ ಅಂತ ಯಾವುದು ಫಾರ್ಮುಲಾನು ಹಾಕೋಕ್ಕಾಗಲ್ಲ. ಆರ್ ದ ಯಾವುದಾದ್ರೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಗಬೇಕಂದ್ರೆ ಆ್ಯಂಗಲ್ ಇದು ಮಾತ್ರ ಗೊತ್ತಿರೋಂಥದ್ದು, ಇದು ಗೊತ್ತಿಲ್ಲ. ಅಥವಾ ಇಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಕೂಡ ಯಾವುದೂ ಇಲ್ಲ, ಸಪ್ಲಿಮೆಂಟ್ರಿ ಆ್ಯಂಗಲ್ಸು ಕೂಡ ಯಾವುದೂ ಇಲ್ಲ. ಈ ಥರ ಪ್ಯಾರಲಲ್ ಲೈನ್ಸು ಕೂಡ ಯಾವುದಿಲ್ಲ. 2 ಪ್ಯಾರಲಲ್ ಲೈನ್ಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು ಯಾವುದು ಕರೆಕ್ಟಾಗಿ ಪ್ಯಾರಲಲ್ ಆಗಿ ಕಟ್ ಆಗ್ತಿಲ್ಲ. ಏನು ಮಾಡೋದೀಗ? ನಾವು ಸಿ ಲುಕ್ ಅಟ್ ದಿಸ್ ಫಿಗರ್ APC. ಈ APC ಏನೋ ಒಂದು ಟ್ರಯಾಂಗಲ್ ಆಗಿದೆ. ಸೊ ನೀವು ಇಲ್ಲಿ ಇರುವಂಥದ್ದು ಈ ಆ್ಯಂಗಲ್ ಏನಿದೆ ಇದನ್ನು 90 ಡಿಗ್ರಿ ಅಂತ ಪ್ರೂವ್ ಮಾಡಿಬಿಟ್ರೆ ಯು ಕ್ಯಾನ್ ಅಪ್ಲೈ ಹಿಯರ್ ಪೈಥಾಗರಸ್ ಥಿಯರಮ್. ಸೊ ಅದನ್ನು ಹೇಗೆ ಮಾಡೋಂಥದ್ದು? ಲೆಟ್ಸ್ ಆ್ಯಡ್ ದಿಸ್ ಥಿಂಗ್. ಸೊ ಇಲ್ಲಿ ನಾನು ಮಾಡ್ತೀನಿ. ಸಿ ಆ್ಯಂಗಲ್ APB ಪ್ಲಸ್ ಆ್ಯಂಗಲ್ APC plus angle CPD is equal to 180 degree. ಏನಕ್ಕೆ ಸರ್ ಅಂದರೆ ಬಿಕಾಸ್ ಇಟ್ಸ್ ಅ ಸ್ಟ್ರೇಟ್ ಲೈನ್, ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇಸ್ 180 ಡಿಗ್ರಿ ಇರುತ್ತೆ. ಇದು ಆಲ್ರೆಡಿ APB ನಿಮಗೆ 30 ಅಂತ ಗೊತ್ತು, APC ಗೊತ್ತಿಲ್ಲ. ದಿಸ್ ಈಸ್ 60 is equal to 180. ಇದು ಆ್ಯಂಗಲ್ APC is equal to 180. ಇದು ಎರಡನ್ನು ಆ ಸೈಡ್ ಕಟ್ಸಿದ್ರೆ 90 ಡಿಗ್ರಿ ಆಗುತ್ತೆ. ಇಟ್ ಈಸ್ 90 ಡಿಗ್ರಿ. ಸೊ ಇದು ಒಂದು ಏನಾಯಿತು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು, ಗೊತ್ತಾಯಿತು. ಈಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದಾ? ಇದು 90 ಡಿಗ್ರಿ ಇದೆ ಅಂದರೆ ದಿಸ್ ಇಸ್ 90 ಡಿಗ್ರಿ, ಆಪೋಸಿಟ್ ಸೈಡ್ ವಿಲ್ ಬಿ ದ ಹೈಪೋಟೆನಸ್. ಸೊ ಯು ಕ್ಯಾನ್ ರೈಟ್ ಫ್ರಮ್ ದಿಸ್ ಒನ್. ಇದನ್ನು ಸ್ವಲ್ಪ ಅರೇಂಜ್ ಮಾಡ್ಕೊತೀನಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ AC ಸ್ಕ್ವಯರ್ ಇಸ್ ಈಕ್ವಲ್ ಟು AP ಸ್ಕ್ವಯರ್ ಪ್ಲಸ್ PC ಸ್ಕ್ವಯರ್ ಅಂತ ಹಾಕ್ಕೋಬೋದು. ಎಸ್ ಆರ್ ನೋ? ಸೊ ಈ ಫಾರ್ಮುಲಾ ಹಾಕಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಬಟ್ ಬಿಕಾಸ್ ಬಿಫೋರ್ ಫೈಂಡಿಂಗ್ ದಿಸ್ ಒನ್ ಯು ನೀಡ್ ಟು ನೋ AP ಆ್ಯಂಡ್ PC. AP ಯಾವುದು? ಈ ಲೆಂತ್ ಮತ್ತು ಈ ಲೆಂತ್ ಡಿಸ್ಟೆನ್ಸ್ ನಿಮ್ಗೆ ಗೊತ್ತಿರಬೇಕು. ಅದನ್ನು ಹೇಗೆ ಮಾಡೋವಂಥದ್ದು? ಲೆಟ್ಸ್ ಡೂ ಹಿಯರ್. ಸೊ ಇವ್ನು ಹೈಪೋಟೆನಸ್ ಬೇಕು ಅಂದರೆ ನೀವೇನು ಮಾಡ್ತೀರಾ? ಅಡ್ಜಸೆಂಟ್ ಇಲ್ಲಿ ಆಲ್ರೆಡಿ ಇದೆ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಇಸ್ ನಥಿಂಗ್ ಬಟ್ ಏನು, ಕಾಸ್ ಥೀಟಾ. ದಟ್ ಈಸ್ ಕಾಸ್ 30 ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಯಾವುದು? This is adjacent. Adjacent is 10 divided by hypotenuse is AP. Okay. Now cos 30 ಏನಾಗುತ್ತೆ? cos 30 ಏನಾಗುತ್ತೆ? √3 by 2 ಆಗುತ್ತೆ. It is equal to 10 by AP. So AP will become cross multiply ಮಾಡಿ AP ಏನಾಗುತ್ತೆ? AP is equal to 20 divided by √3 ಆಗುತ್ತೆ AP. ಸೊ ವಾಟ್ ವಿಲ್ ಬಿ ದ PC ಏನಾಯಿತು ಈಗ? ಅದು ಕೂಡ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಆಪೋಸಿಟ್ ಅಲ್ಲ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಈಸ್ 20 ಡಿವೈಡೆಡ್ ಬೈ ಹೈಪೋಟೆನಸ್, ದಟ್ ಈಸ್ PC. ಕಾಸ್ 60 ಏನಾಗುತ್ತೆ? 1/2 ಆಗುತ್ತೆ. 20 ಡಿವೈಡೆಡ್ ಬೈ PC. ಇದನ್ನು ಈ ಸೈಡ್ ಕಳಿಸ್ತೀರಾ, ಇದು ಆ ಸೈಡ್ ಹೋಗುತ್ತೆ. PC ಇಸ್ ಈಕ್ವಲ್ ಟು 40. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಲ್ಲ? ಈಗೇನು ಮಾಡ್ತೀರಾ? AP ವ್ಯಾಲ್ಯೂ 20 √3 ಹೋಲ್ ಸ್ಕ್ವೇರ್ ಪ್ಲಸ್ PC ವ್ಯಾಲ್ಯೂ 40 ಸ್ಕ್ವೇರ್. ಓಕೆ, ಇದು 2 2s 4 00, ಇದು 3
ಇಲ್ಲಿ 4 4s are 16 00. Then we will take the LCM over here. If you take LCM here, it will become ಎಲ್ಲೋ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, 3 1 3 ಬರ್ದಿದ್ದೀರಾ, 4 × 100 400 ಪ್ಲಸ್ 16 3s 81 18 1 carry 3 1 3 plus 4 48 00. Then you will get it as 50 200 divided by 3 is equal to AC square. ಈಗ ನಿಮ್ಗೆ ಬೇಕಾಗಿರೋದು AC ಮಾತ್ರ. ಸೊ ಏನು ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ 5200 divided by 3 ಮಾಡ್ತೀರಾ. ನಾವು ಸಿ ಯು ಶುಡ್ ಫೈಂಡ್ ದ 52ದು ಫ್ಯಾಕ್ಟರ್ಸ್ ಕಂಡು ಹಿಡ್ಕೋಬೋದು. ಯಾವ ರೀತಿಯಲ್ಲಿ ಮಾಡ್ತೀರಾ 52 ಅನ್ನು, ಸ್ಕ್ವೇರ್ ರೂಟ್ ಆಫ್ 5200 ಏನು ಮಾಡ್ಬೇಕಂದ್ರೆ 52 ಅಂದರೆ 2 ಇಂದ ಮಾಡಿದ್ರೆ 2 2 2 2s 4 2 6s 12 2 1s 2 2 3s 6 13 is the ಪ್ರೈಮ್ ನಂಬರ್. ಸೊ ಅದು ಮುಂದೆ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಇದೇನಾಯಿತು 5200 ಅನ್ನು ಯಾವ ರೀತಿಯಲ್ಲಿ ಬರ್ಕೋಬೋದು, 2 × 2 × 13 ಇಂಟು 100 ಅನ್ನು 10 × 10 ಅಂತ ಬರ್ಕೋಬೋದು. ಎಸ್ ಆರ್ ನೋ? ಸೊ ಇದನ್ನು ಆಚೆ ತೆಗೆದ್ರೆ ಏನಾಗುತ್ತೆ, ವಾಟ್ ಈಸ್ ದ ಪೇರಿಂಗ್ ಮಾಡಿ, 2 ಆಚೆ ಬರುತ್ತೆ, ದಟ್ ಈಸ್ 20 ಆಚೆ ಬಂದರೆ ರೂಟ್ 13 ಉಳ್ಕೊಳ್ಳುತ್ತೆ. ದೆನ್ ರಿಮೈನಿಂಗ್ ಇಸ್ ರೂಟ್ 3. ಸೊ ದ ಆನ್ಸರ್ ಈಸ್ 20 ರೂಟ್ 13 ಡಿವೈಡೆಡ್ ಬೈ ರೂಟ್ 3, the value of AC. I hope you have understood till here. Okay, coming back to the topic, that is question number 37. Question number 37, prove basic proportionality theorem or Thales theorem ಅಂತ ಕೊಟ್ಟಿದ್ದಾರೆ. I hope that you have been done this very great and ಇದು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಕೋತೀನಿ. ಇದು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಥಿಯರಮ್ ನೀವೆಲ್ಲ ಪರ್ಫೆಕ್ಟ್ ಆಗಿರ್ತೀರ ಆ್ಯಂಡ್ ಇರೋದನ್ನೇ ಬರೀಬೇಕು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮೇನ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 38. ದಟ್ ಈಸ್ ದ 6th ಮೇನ್ 5 marks ಇದು ಒಂದು ಕ್ವಶನ್ ಇದೆ. ಯಾವತ್ತೂ ಕೂಡ ಎಲ್ಲರೂ ಕೂಡ ಇಲ್ಲೇ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಮಾಡೋದು ಈ ಪ್ರಾಬ್ಲಮಲ್ಲೇ. ಸೊ ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿದ್ದೀರಾ, ನೀವು ಮಾಡಿರೋಂಥದ್ದು ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವೋ ಅಂತ ಈಗ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸಿ ವೆನ್ ಎವರ್ ದ ಸರ್ಫೇಸ್ ಆ್ಯಂಡ್ ವಾಲ್ಯೂಮ್ಸ್ ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟಿರಲಿ, ನೀವೇನು ಮಾಡಬೇಕು ಅಂದರೆ ಫಸ್ಟ್ ಕೊಟ್ಟಿರೋಂಥದ್ದು ಗೀವನ್ ಟರ್ಮ್ಸನ್ನು ಬರ್ಕೋಬೇಕು. ಯಾವ ರೀತಿಯಲ್ಲಿ ನಾನು ಈಗ ಫಿಗರನ್ನು ಡ್ರಾ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಹ್ಯಾವ್ ರಿಟರ್ನ್ ದ ಗೀವನ್ ಥಿಂಗ್ಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವಶನ್. ಸೊ ಕ್ವಶನನ್ನು ಓದ್ತೀನಿ ಈಗ. ಎನ್ ಇನ್ಸೆಕ್ಟ್ ಕಂಟ್ರೋಲ್ ಡಿವೈಸ್ ಮೇಡ್ ಆಫ್ ಸಿಲಿಂಡರ್, a frustum of cone and a hemisphere attached to the each is shown as in the figure. Sticky liquid is completely filled in the hemispherical part if the radii of hemisphere and cylinder are 21 cm and 14 cm respectively, and the total height of the device is 60 cm and the height of the cylinder is 15 cm. Then calculate the curved surface area of the device and also find the quantity of the sticky liquid in the hemisphere. ಈಗ ಇದರಲ್ಲೂ ಕೂಡ 2 ಕ್ವಶನ್ಸ್ ಇದೆ, ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ಕೊಳ್ಳಿ ನೀವು ಕೂಡ. ಇದರಲ್ಲಿ ಫಸ್ಟ್ ಏನು ಮಾಡಬೇಕು, CSE ಆಫ್ ದ ಟೋಟಲ್ ಡಿವೈಸ್ ಕಂಡುಹಿಡಬೇಕು. ಆಮೇಲೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ಸ್ಟಿಕ್ಕಿ ಲಿಕ್ವಿಡ್ ಇನ್ ದ ಹೆಮಿಸ್ಫಿಯರ್. ಸ್ಟಿಕ್ಕಿ ಲಿಕ್ವಿಡ್ ಎಷ್ಟು ಇದರಲ್ಲಿ ಬರುತ್ತೆ ಅಂತ. ಸೊ ವಾಲ್ಯೂಮ್ ಆಫ್ ಇದು ಫುಲ್ ಕಂಡುಹಿಡಿಯೋದಲ್ಲ, ವಾಲ್ಯೂಮ್ ಆಫ್ ದಿಸ್ ಹೆಮಿಸ್ಫಿಯರ್ ಮಾತ್ರ ಕಂಡುಹಿಡಬೇಕು. ಅರ್ಥ ಆಗ್ತಿದೆಯಲ್ಲ? CSE ಆಫ್ ದಿಸ್ ಫುಲ್ ಡಿವೈಸ್. ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ದಿಸ್ ಹೆಮಿಸ್ಫಿರಿಕಲ್ ಬೌಲ್. ಓಕೆನಾ? ಸೊ ಫಸ್ಟ್ B1ಅಲ್ಲಿ ಏನು ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಡಿವೈಸ್ ಕೊಟ್ಟಿದ್ದಾರೆ 60 cm, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ 15 ಆ್ಯಂಡ್ R1 R2 ಕೂಡ ಕೊಟ್ಟಿದ್ದಾರೆ. Now let's find the CSA, curved surface area of the device. ಅದೇನಾಗುತ್ತೆ, we will write here formula CSA of device. ಏನಾಗುತ್ತೆ, ಫಸ್ಟ್ CSA ಆಫ್ ಸಿಲಿಂಡರ್ ಬರಬೇಕು. CSA ಆಫ್ ಸಿಲಿಂಡರ್ ಪ್ಲಸ್, ನೋಡಿ ಇಲ್ಲಿ ಮುಗೀತು. ನೆಕ್ಸ್ಟ್ CSA ಆಫ್ ಫ್ರಸ್ಟಮ್ ಪ್ಲಸ್ CSA of hemisphere. Okay, now write down the formula. CSA of cylinder ಏನು, 2πRh ಪ್ಲಸ್ ಇದಕ್ಕೆ CSA of frustum ಅಂದರೆ CSA of frustum of cone ಅಂದರೆ ಏನು, πR1 ಪ್ಲಸ್ R2 ಇಂಟು L ಪ್ಲಸ್ CSA of hemisphere 2πR². ಓಕೆ, ಇದು ಫಾರ್ಮುಲಾ. ನಿಮಗೆ ಪೈ ಗೊತ್ತಿದೆ, ಆರ್ ಗೊತ್ತಿದೆ, ಹೆಚ್ ಕೂಡ ಗೊತ್ತಿದೆ.
ಬಟ್ ಇಲ್ಲಿ ಎಲ್ ಗೊತ್ತಿಲ್ಲ ನಿಮಗೆ. ವಾಟ್ ಈಸ್ ಎಲ್? ಎಲ್ ಇಸ್ ದ ಸ್ಲ್ಯಾಂಟ್ ಹೈಟ್. ಈ ಹೈಟ್ ನಿಮಗೆ ಗೊತ್ತಿಲ್ಲ. ಟು ಫೈಂಡ್ ಔಟ್ ಎಲ್, ವಾಟ್ ಯು ನೋ ಆಲ್ರೆಡಿ, ಯು ಹ್ಯಾವ್ ಒನ್ ಫಾರ್ಮುಲಾ, ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು, ದಟ್ ಈಸ್ ಫ್ರಸ್ಟಮ್ ಆಫ್ ಕೋನ್ಗೆ ಫಾರ್ಮುಲಾ ಇದೆ, h ಸ್ಕ್ವೇರ್ ಪ್ಲಸ್ r1 ಮೈನಸ್ r2 ಹೋಲ್ ಸ್ಕ್ವೇರ್. r1 ಮೈನಸ್ r2 ಹೋಲ್ ಸ್ಕ್ವೇರ್. h ಸ್ಕ್ವೇರ್ ಏನು? ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಕೋನ್ ಏನಾಗುತ್ತೆ ಈಗ ನೋಡಿ. ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಕೋನನ್ನು ಕಂಡುಹಿಡಿಬೇಕಂದ್ರೆ ನಿಮಗೆ ಇದು ಡೈರೆಕ್ಟಾಗಿ ಹೈಟು ಕೂಡ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡ್ತೀರಾ, ಸಿ ಹಿಯರ್, ಫಸ್ಟ್ ಹೈಟ್ ಬೇಕಂದರೆ ಈ ಟೋಟಲ್ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ಕೋನ್ ಕಂಡುಹಿಡಿಬೇಕಂದ್ರೆ ಟೋಟಲ್ ಹೈಟ್ ಮೈನಸ್ ಇದು 15 ಮೈನಸ್ ಇದು ರೇಡಿಯಸ್. ಈ ರೇಡಿಯಸ್ ಇದೆಲ್ಲ ಇದನ್ನು ಏನು ಮಾಡಬೇಕು, ಇದು ಕೂಡ ಮೈನಸ್ ಮಾಡಬೇಕು, ದಟ್ ಈಸ್ ಮೈನಸ್ 21. ಇಷ್ಟು ಮಾಡಿದ್ರೆ ನಿಮಗೆ ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಕೋನ್ ಸಿಗೋದು. ಅದೇನಾಗುತ್ತೆ 60, ಇದು ಆ್ಯಡ್ ಮಾಡಿ 60 36. ಓಕೆ, ಹೈಟ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು, let me write this one, 60 centimeter, 4 5 minus 3 2 24 centimeter. Okay, now height of the cone siktu, that is 25 square plus r1 minus r2, that is 21 minus 14 whole square. Okay, now you are going to solve this given thing. ಓಕೆ, ಇಲ್ಲಿವರೆಗೂ ಸಾಲ್ವ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಸಿ, ಐ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್. ಇದು ಏನಾಗುತ್ತೆ, ರೂಟ್ 625 ಇಸ್ ಈಕ್ವಲ್ ಟು 25, ಎಲ್ ಇಸ್ ಈಕ್ವಲ್ ಟು 25 ಅಂತ ಸಿಗುತ್ತೆ. ಆಮೇಲೆ ಈ ಎಲ್ ವ್ಯಾಲ್ಯೂವನ್ನು ತೊಗೊಂಡು ಏನು ಮಾಡ್ತೀರಾ, ಈ ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನಾನು ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ, ನಿಮಗೆ ಬೇಗ ಆಗಲಿ, ಈ ವಿಡಿಯೋ ತುಂಬ ಜಾಸ್ತಿ ಆಗೋಗುತ್ತೆ ಅಂತ ನಾನು ಆಲ್ರೆಡಿ ಏನು ಮಾಡಿದೆ, ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಆನ್ಸರ್ ನಾನು ಬರೆದಿದ್ದೀನಿ. ಅದು ಹೇಗೆ, ಸಿ, ಬಿಫೋರ್ ಸಬ್ಸ್ಟಿಟ್ಯೂಷನ್ ಒನ್ ಮೋರ್ ವೇ ಯು ಕ್ಯಾನ್ ಟೇಕ್ ಕಾಮನ್, ವಿಚ್ ಇಸ್ ಕಾಮನ್. ಪೈ ಕಾಮನ್ ಇದೆ, 2 ಕಾಮನ್ ಇದೆ, ಇಷ್ಟು ತೊಗೋಬೋದು, ಪೈ ಮತ್ತು 2 ಕಾಮನ್ ತೊಗೋಬೋದು. ಬಟ್ ಇಲ್ಲಿ 2 ಇಲ್ಲ. ಸೊ ಸುಮ್ಮನೆ ಕಾಮನ್ ತೊಗೊಂಡು ಕನ್ಫ್ಯೂಸ್ ಆಗೋಕ್ಕಿಂತ ಅದು ಕೂಡ ಆದರೆ ಮಾಡಿ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಡೈರೆಕ್ಟ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, 1 by 1 ಪಾರ್ಟ್ ವೈಸ್ ಇದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಯು ವಿಲ್ ಗೆಟ್ ದ ಆನ್ಸರ್. Understood? So the final answer is CSC of the device is 6842 centimeter square, that is 6842 centimeter square. Now we are going to find out the volume of the sphere. So volume of the sphere annu ನಾವು ಈಗ ಕಂಡುಹಿಡಿತೀವಿ, that is hemisphere. sphere ಅಲ್ಲ, hemisphere ಏನಾಗುತ್ತೆ, volume of hemisphere is equal to 2 by 3 pi r cube, 2 by 3 22 by 7 into r cube, 21 into 21 into 21. 7 3 is a 3 cancel. This will become 2 into 22 into 21 into 21, 44 into 441, that is 19404 centimeter cube. ಸೊ ವಾಲ್ಯೂಮ್ ಏನಾಗಿರುತ್ತೆ, 19,404 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ಸೊ ದ ಹನಿ ಬಿ ಇನ್ಸೆಕ್ಟ್ಸ್ ಏನು ಮಾಡಿದ್ದಾರೆ, ದ ಸ್ಟಿಕ್ಕಿ ಇದರಲ್ಲಿ ಲಿಕ್ವಿಡ್ ಯಾವುದ್ರಲ್ಲಿ ಬರುತ್ತೆ, ಈ ಕೋನಲ್ಲಿ ಬರುತ್ತೆ. ಸೊ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ನೀವು ಇನ್ನೇ ಫೈಂಡ್ ಔಟ್ ಮಾಡಿದ್ದೆ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ question number 38 and also the last question of this question paper, and I hope you have done all good answers. ಎಲ್ಲ ಆನ್ಸರ್ಸನ್ನು ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಔಟ್ ಆಫ್ ಔಟ್ ತೆಗೀರಿ. ಆ್ಯಂಡ್ ಈವನ್ ನನ್ನ ಫಸ್ಟ್ ಪಾರ್ಟ್ 1 ವಿಡಿಯೋ ಅಲ್ಲೇ ಕೂಡ ನಾನು ಇದನ್ನು ಒಂದು ಸರ್ಪ್ರೈಸ್ ಗಿಫ್ಟ್ ಅಥವಾ ನನ್ನ ಕಡೆಯಿಂದ ಏನು ಒಂದು ಅಪ್ರಿಸಿಯೇಷನ್ ಇದೆ ನನ್ನ ಕಡೆಯಿಂದ ಕೂಡ ನಾನು ನಿಮಗೆ ನೀಡಬೇಕು ಅಂತ ನಾನು ಒಂದು ನಿಮ್ಮ ಸ್ಮಾಲ್ ಒಂದು ಡೀಟೇಲ್ಸು ಕೂಡ ಹಾಕಿದ್ದೀನಿ. ಯಾರ್ದು ಔಟ್ ಆಫ್ ಔಟ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ ಈ ಮ್ಯಾಥ್ಸ್ ಪೇಪರಲ್ಲಿ, ನಿಮ್ಮ ನೇಮ್ ಮತ್ತು ನಿಮ್ಮ ಸ್ಕೂಲ್ ಹೆಸರು ಆ್ಯಂಡ್ ಆಲ್ಸೋ ಯುವರ್ ಫೋನ್ ನಂಬರ್. ಇಫ್ ಯು ಸೆಂಡ್ ಮೀ, ಯು ವಿಲ್ ಬಿ ಗೆಟಿಂಗ್ ಒಂದು ಸರ್ಪ್ರೈಸ್ ಗಿಫ್ಟ್ ಫ್ರಮ್ ಮೀ. ಸೊ ಸ್ಟೇ ಕನೆಕ್ಟೆಡ್ ವಿತ್ ಮ್ಯಾಥ್ಸ್ ವಿತ್ ಮೊಯಿನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ಸೋ ಇನ್ನೂವರೆಗೂ ನೀವು ಈ ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ ನೋಡಿಲ್ಲ ಅಥವಾ ಅವ್ರಿಗೂ ಕೂಡ ಆ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಬೇಕು ಅಂದರೆ ಏನು ಮಾಡಬೇಕು, ಈ ವಿಡಿಯೋಸನ್ನು ಕೂಡ ನೀವು ಬೇಗ ಅವ್ರಿಗೆ ಕಳಿಸ್ಬೇಕು. ಆ್ಯಂಡ್ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ, ಇದೇ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಸದಾ ನೀವು ಇರಿ. ಆ್ಯಂಡ್ ಐ ಹೋಪ್ ಯು ವಿಲ್ ಪ್ರೇ ಫಾರ್ ಈವನ್ ಮೀ ಆ್ಯಂಡ್ ಐ ವಿಲ್ ಪ್ರೇ ಫಾರ್ ಯುವರ್ exam results. Thank you. Have a nice day.